Guys, so we got some bad news. Shades tarode martude. Vehicle and I really want to thank her. I can still show your face. Okay guys, so naaniga sunscreen hachkolta idini. Kuchi tara. ಊಟ ಮಾಡಾದ್ಮೇಲೆ we going to start flying. ಇಲ್ಲಿ ಅವರು ಕ್ಲೋಸ್ ಮಾಡಿದ್ದಾರೆ. ಯಾಕೆ ಫುಲ್ ಸುಸ್ತಾಗ್ತಾನೆ. Hello. 3 2 1 go. Hi guys. Oh no. Hi ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಷಯ ಏನಂದರೆ, ಇವಾಗ ಆಲ್ಮೋಸ್ಟ್ 4:40 ಆಗಿದೆ, ಬೆಳಗ್ಗೆ 4 ಗಂಟೆಗೆ ಎದ್ದೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ತಿರುಪತಿಗೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಫಸ್ಟ್ ಪಿಕಪ್ ಅವಳ ಮನೆಗೆ ಹೋಗುತ್ತೆ, ಆಮೇಲೆ ನನ್ನ ಮನೆ ಹತ್ರ ಬರುತ್ತೆ. ಅದಾದಮೇಲೆ ಹರ್ಷಿತಾ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಹೋಗ್ತಾ ಇರೋದು ನನ್ನ ಸ್ಕೂಲ್ ಫ್ರೆಂಡ್ ಹರ್ಷಿತಾ ಜೊತೆ ಮತ್ತು ಹರ್ಷಿತಾ ಫ್ರೆಂಡ್ ಜೊತೆ. ಆಯಿತಾ, ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಾಯಿತು, ಬ್ಯಾಗ್ ಪ್ಯಾಕ್ ಮಾಡಾಯಿತು. ನಾ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್. ಇಲ್ಲಿ ಬ್ರೇಕ್ಫಾಸ್ಟ್ ಗೈಸ್, ಈಗ ಟೈಮ್ ಅರೌಂಡ್ 9:30 9:40 ಆಗಿದೆ. ಬ್ರೇಕ್ಫಾಸ್ಟ್ ಆಯಿತು, ಫುಲ್ ಬಿಸಿಲು. ನಾನು ಶೇಡ್ಸ್ ತರೋದೇ ಮರ್ತೋದೆ. ಫೈನಲಿ ಗೈಸ್, ಹರ್ಷಿತಾ, ಇಫ್ ಯು ಗೈಸ್ ರಿಮೆಂಬರ್, ರಿಷಿಕೇಶ್ ಟ್ರಿಪ್ಪಿಗೆ ನಾವು ಹೋಗಿದ್ವಿ. ಇಲ್ಲಿ ಕೆಲಸ ಮಾಡೋದು ನಿಲ್ಸಿದ್ಲಂತೆ. ನಥಿಂಗ್, ಲ್ಯಾಪ್ಟಾಪ್ ತಂದಿದ್ದಾಳೆ ಅವಳದು. ಇವತ್ತು ಶಿ ಇಸ್ ಗೋಯಿಂಗ್ ಟು ಟೇಕ್ ಅ ಕಾಲ್ ಅಲ್ವಾ? How embarrassing you. Okay, so the next one is Sanmati. This is Harshita's friend. How do you guys know each other? Through her boyfriend. Do you want to go the vlog? Yeah, I don't have one. Okay, guys, so basically now you vehicle na rent ಮಾಡ್ಬಿಟ್ಟು ಈ ಡ್ರೈವರ್ ಸರ್ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. So this is the vehicle and I really want to thank her. I can still show your face. I really thank Harshita for initiating this plan to go to Tirupati. Thanks, Harshita. Okay guys, so naaniga sunscreen hachkolta idini. Kuchi tara. ಹರ್ಷಿತಾ ಕೆಲಸ ಮಾಡ್ತಾರ. ಈಗ ಟೈಮ್ 10:30 ಆಗಿದೆ. ವಿ ಆಲ್ರೆಡಿ ರೀಚ್ಡ್ ಆಫ್ ತಿರುಪತಿ. ಇನ್ನೇನಿಲ್ಲ, ಇವಾಗ ಹೋಗ್ಬಿಟ್ಟು ರೆಡಿ ಆಗಬೇಕು. ರೆಡಿ ಆಗಿ ದರ್ಶನ ಮಾಡೋಕ್ಕೆ ಹೋಗೋಣ. ನಾವು ಆ್ಯಕ್ಚುಲಿ ಈ ಸತಿ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬೆಟ್ಟ ಹತ್ತಾದ್ಮೇಲೆ ನಾನು ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ದರ್ಶನ ಆದಮೇಲೆ ಹೇಳ್ತೀನಿ ಹೆಂಗಿತ್ತು ಅಂತ. ನೋಡಿ, ಇವರಿಬ್ಬರು ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಇದು ನಂದು ಮತ್ತು ಹರ್ಷಿತಾದ ರೂಮ್. 2 ಸಿಂಗಲ್ ಬೆಡ್ಸ್ ಇದೆ. ಇಲ್ಲಿ ಒಂದು TV ಇದೆ, ಮತ್ತು ವಾಟರ್ ಬಾಟಲ್, ಕಬರ್ಡ್, ಒಂದು ಡ್ರಾಯರ್ ಕೊಟ್ಟಿದ್ದಾರೆ. ಹಾಂ, ಅವ್ರು AC ಆನ್ ಮಾಡೋಕ್ಕೆ ಬಂದಿದ್ದಾರೆ ಇವಾಗ ಅಂಕಲು. ಐ ಥಿಂಕ್ ಇಟ್ಸ್ ಡೀಸೆಂಟ್. ಇದ್ರ ಪ್ರೈಸ್ ಎಷ್ಟು ಅಂತ ಹರ್ಷಿತಾ ಕೇಳಬೇಕು. ಹರ್ಷಿತಾ, ರೂಮ್ ಪ್ರೈಸ್ ಎಷ್ಟು? 2007 something. 2007. 730 something. For 2 rooms alva? For 2 rooms plus she paid online some 300-400. Okay, so like ಈ ರೂಮ್ ಮತ್ತೆ ಇನ್ನೊಂದು ರೂಮ್ಗೆ ಸೇರಿ 2.7K ಆಯಿತು. ಹರ್ಷಿತಾ ಎಲ್ಲೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. Hello. ನಾನು ಇವಾಗ ರೆಡಿ ಆದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಐ ಗಾಟ್ ದಿಸ್ ಫ್ರಮ್ ಮಿಂತ್ರ. ತುಂಬ ಕ್ಯೂಟ್ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ 12 o'clock ಆಗಿದೆ. ಹರ್ಷಿತಾ ಮಿರರಲ್ಲಿ ಕಾಣಿಸ್ತಾ ಇದ್ದಾಳೆ. ಈಗ 12 ಆಗಿದೆ. ಸನ್ಮತಿ ಇವಾಗ ಒಂದು ಮೀಟಿಂಗಿಗೆ ಹೋಗಿದ್ದಾರೆ. ಅವ್ರದ್ದು ಮುಗಿಸ್ಕೊಂಡು ಬಂದಾದ್ಮೇಲೆ ಆಫ್ಟರ್ ಲಂಚ್ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ನಿಮಗೆ ಹರ್ಷಿತಾ ಔಟ್ಫಿಟ್ಸು ತೋರಿಸ್ತಾ ಇದ್ದೆ, ಬಟ್ ಹರ್ಷಿತಾ ನಂಗೆ ಬೈತಾಳೆ ವ್ಲಾಗ್ ಮಾಡ್ತೀನಿ. ಅದಕ್ಕೆ ಹಿಂಗೆ ಸೈಡಿಂದ ನೋಡ್ಕೊಂಡ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಊಟ ಎಲ್ಲಿದೆಯಲ್ಲ ಹೋಗಿ. ಲುಕ್ ಎಟ್ ದಿಸ್ ವ್ಯೂ. ಸೊ ಇವಾಗ ನಾವು ಲಂಚ್ ತಿನ್ನೋಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಸದ್ಯಕ್ಕೆ ಊಟ ಮಾಡಿ we're going to start walking. ಇವಾಗ ಲಂಚ್ ತಿನ್ನೋಕ್ಕೆ ಇಲ್ಲಿ A2B ಬಂದಿದ್ದೀವಿ. ಇನ್ನು ನಮ್ಮ ಕ್ಲೈಮ್ ಸ್ಟಾರ್ಟ್ ಮಾಡಿಲ್ಲ. ಆಲ್ಮೋಸ್ಟ್ 2 o'clock ಆಗಿದೆ. ಸೊ ಊಟ ಮಾಡಾದ್ಮೇಲೆ we're going to start climbing.
ನಾವಿವಾಗ ಇಲ್ಲಿ ಬೆಟ್ಟ ಹತ್ತಕ್ಕೆ ಬಂದ್ವಿ. ಇಲ್ಲಿ ಅವರು ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಲಾಸ್ಟ್ ಟೈಮ್ ಇಲ್ಲೇನೋ ಟೈಗರ್ ಬಂದಿತ್ತಂತೆ, ಅದಕ್ಕೆ ಬ್ಯಾಚ್ ವೈಸ್ ಕಳಿಸ್ತಾರೆ. 15 ಮಿನಿಟ್ಸ್ ಆಗುತ್ತೆ. ನೋಡಿ ಫುಲ್ ಮಳೆ ಬಂದಿದೆ. ಇಟ್ಸ್ ಗೋಯಿಂಗ್ ಟು ಬಿ ಸೋ ಫುಲ್ ಸ್ಟ್ರೇಟ್ ಅದ. ಮಳೆ ಬಂದಿರೋದ್ರಿಂದ ಕಷ್ಟ ಜಾಸ್ತಿ ಆಗುತ್ತೆ. ಇನ್ನು 2800 ಸ್ಟೆಪ್ಸ್ ಹತ್ತೋದಿದೆ. ವ್ಲಾಗ್ ಮಾಡ್ತೀವಿ. ಇವಾಗ ನಾವು 1000 ಸ್ಟೆಪ್ಸ್ ಮಾಡಿದ್ದೀವಿ. ಫುಲ್ ಸುಸ್ತಾಗ್ತದೆ. ಇವಾಗ 2000 steps. How tired are you? How tired are you? National glow. So 2000 steps ಆಯಿತು. ಇವಾಗ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಅದಾದ್ಮೇಲೆ ಮತ್ತೆ ಇನ್ನೂ ನಡಿಬೇಕು. But it was worth the climb ಅಲ್ಲ? That was fun. Thanks for my first climbing experience. This is the ticket place. ನೀರು ಸಿಕ್ಕಿದೆ ಇವಾಗ. ಡ್ರಿಂಕಿಂಗ್ ಎಳ್ನೀರು. ಸೊ ವಿ ಗಾಟ್ ಸಮ್ ಬ್ಯಾಡ್ ನ್ಯೂಸ್. ಸೊ ನಾವು ಟಿಕೆಟ್ಸ್ ತೊಗೊಂಡಿರಲಿಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಹತ್ಬಿಟ್ಟು ಬಂದರೆ ಇಲ್ಲಿ ಬರ್ತಾ ಮಧ್ಯ ಮುಂಚೆ ಟಿಕೆಟ್ ಸಿಗ್ತಾಯಿತ್ತು. ಸೊ ಆ ಟಿಕೆಟ್ ತೊಗೊಂಡು ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಇಲ್ಲಿ ಬಂದ್ಬಿಟ್ಟು ಗೊತ್ತಾಯಿತು ಇಲ್ಲಿ. ಸೊ ಬಟ್ ಇವಾಗ ಇಲ್ಲಿ ಬಂದ್ಬಿಟ್ಟು ಗೊತ್ತಾಯ್ತು ಇವಾಗ ಟಿಕೆಟ್ಸ್ ಎಲ್ಲ ಡೈರೆಕ್ಟ್ ದರ್ಶನ ಅಂತ ಇಲ್ಲಿಂದಾನೆ. ಸೊ ಎಷ್ಟೊತ್ತಾಗುತ್ತೆ ಏನು ಅಂತ ಏನೂ ಐಡಿಯಾ ಇಲ್ಲ. ಬಟ್ ಲೆಟ್ಸ್ ಜಸ್ಟ್ ಹೋಗ್. ಬೇಗ ಆಗಲಿ ದೇವ್ರೆ ಪ್ಲೀಸ್. ಬಿಸೇರಿ ನೀರಿಂದ ಹರಿಸೋದು ಪ್ಯಾಂಟ್. 3, 2, 1 go. Hi guys. Oh no. It's okay, you'll learn eventually. Hi guys, welcome back to Disha's YouTube channel. Sorry, Arzuta. ಇವಾಗ ಇಟ್ಸ್ ಆಲ್ಮೋಸ್ಟ್ 6:20. ಇನ್ನು ಹಾಫ್ ಆನ್ ಅವರ್ ಇದೆ ಅನಿಸುತ್ತೆ ಹತ್ತಕ್ಕೆ. ಸೊ ಫಸ್ಟ್ 8 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಬಟ್ 2000 ಸ್ಟೆಪ್ಸ್ ಆದಮೇಲೆ ಇಟ್ಸ್ 6 ಕಿಲೋಮೀಟರ್ಸ್. ಬಟ್ ಸ್ಟೆಪ್ಸ್ ನೋಡಿದ್ರೆ 1000 ಇದೆ. ಐ ಡೋಂಟ್ ನೋ, ಯು ಡೂ ದ ಮ್ಯಾಥ್. ಎನಿವೇಸ್ ಅದಾಗಿನ ಹಾಫ್ ಆನ್ ಅವರಲ್ಲಿ ಮೇಲೆ ರೀಚ್ ಆಗ್ತೀವಿ. ಸೊ ನಾನು ಮುಂಚೆ ತಿರುಪತಿಗೆ ಬಂದಿದ್ದಾಗ ಇಲ್ಲಿ ರೋಡಿಂದ ಹೋಗಬೇಕಿತ್ತು. ಬಟ್ ಇವಾಗ ಇದು ಒಂದು ಬ್ರಿಡ್ಜ್ ಮಾಡಿದ್ದಾರೆ. ದಿಸ್ ಇಸ್ ಲೈಕ್ ಅ ನ್ಯೂ ಥಿಂಗ್. ಸೊ ರೋಡಲ್ಲಿ ಹೋಗಂಗಿಲ್ಲ ನೋಡಿ. ಇಲ್ಲಿ ಕೆಳಗಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಮುಂಚೆ ನಾವು. ಬಟ್ ಇದೀಗ ಸೇಫ್ ಆಗಿದೆ ಅನ್ಸುತ್ತೆ, ಜಾಸ್ತಿ ಸೇಫ್ ಆಗಿದೆ. ಸೊ ನೀವು ತಿರುಪತಿ ಯಾವುದಾದ್ರೂ ಹೊತ್ಕೊಂಡು ಹೋದರೆ ಈ ಥರ ಒಂದು ಪಾತ್ ಬರುತ್ತೆ. ಸೊ ಅಲ್ಲಿಂದ ಬರ್ತಿರೋ ಗಾಡಿ ಎಲ್ಲ ಬೆಟ್ಟದಿಂದ ಇಳಿತಾ ಇರೋ ಗಾಡಿಗಳು. ಇಲ್ಲಿಂದ ನಾವು ಹತ್ಕೊಂಡು ಹೋಗ್ಬೇಕು. ಸೊ ಸ್ಕ್ಯಾರಿ ಆಯಿತಾ. ಇಲ್ಲಿ ಬಂದುಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗೋದು. ಇಲ್ಲೇ ಪಕ್ಕದಲ್ಲೇ ಗಾಡಿ ಬರ್ತದೆ. ಆವಾಗ ಒಂದು JCB ಕೂಡ ಬಂತು. ಇಟ್ಸ್ ಪ್ರಿಟಿ ಸ್ಕ್ಯಾರಿ. ಇದು ಎಕ್ಸಾಂಪಲ್ ಆಫ್ ಹೌ ಸ್ಕ್ಯಾರಿ ಇಟ್ ಇಸ್. ಓ ಮೈ ಗಾಡ್, ಹೆಂಗೆ ಬರ್ತಾ ಇದೆ ಗೊತ್ತಾ ಇಲ್ಲಿ ಗಾಡಿ. ಬಟ್ ನಾವೇ ನಡ್ಕೊಂಡು ಬರೋಣ ಅಂತ ಚೂಸ್ ಮಾಡಿದ್ದು. ಸೊ ದಟ್ಸ್ ಹತ್ತೋದ್ರಲ್ಲಿ ನನ್ನ ಪ್ರಕಾರ ದಿಸ್ ಇಸ್ ದ ಹಾರ್ಡೆಸ್ಟ್ ಕ್ಲೈಮ್. ನನ್ನ ಪ್ರಕಾರ ಇದೇ ತುಂಬ ಹಾರ್ಡ್ ಕ್ಲೈಮ್ ಮಾಡೋಕ್ಕೆ. ಎಷ್ಟು ಸ್ಟೀಪ್ ಆಗಿದೆ. ಸೊ ಇಟ್ಸ್ 7:40. ನಾವು ಈಗ ಫೈನಲಿ ರೀಚ್ ಆದ್ವಿ. ಇದಾದ್ಮೇಲೆ ಹೋಗ್ಬಿಟ್ಟು ದರ್ಶನಕ್ಕೋಸ್ಕರ ಅಂತ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಹಾಯ್ ಎಲ್ರಿಗೂ. ಸಾರಿ, ದರ್ಶನ ಆದ್ಮೇಲೆ ವ್ಲಾಗ್ ಮಾಡೋಕ್ಕಾಗಲ್ಲ, ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಎನಿವೇಸ್ ಏನಾಯಿತು ಅಂತ ಹೇಳ್ತೀನಿ ಆಯಿತಾ. ಮೊದಲಿನ ಡಿಸಪಾಯಿಂಟ್ಮೆಂಟ್ ನಮ್ಗೆ ಏನಾಗಿದ್ದು ಅಂದರೆ, ನಾವು ದರ್ಶನ ಮಾಡೋಕ್ಕೆ ಮೆಟ್ಲು ಹತ್ಕೊಂಡು ಹೋದಾಗ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಟಿಕೆಟ್ ಇಲ್ಲ ಅಂದ್ಬಿಟ್ರು. ಸೊ ಅಯ್ಯೋ, ಫ್ರೀ ದರ್ಶನ ಮಾಡ್ಬೇಕಾ, ಎಷ್ಟೊತ್ತಾಗತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡಿದ್ವಿ ಆಯಿತಾ. ರೀಚ್ ಆದಮೇಲೆ ನಾವು ಕೇಳಿದ್ವಿ, ಅಲ್ಲಿ ವಾಲಂಟಿಯರ್ಸ್ ಥರ ಸ್ವಲ್ಪ ಜನ ಇದ್ರು, ಅವ್ರಿಗೆ ಕೇಳಿದ್ವಿ. ಅವರು ಇಲ್ಲ, ಒಬ್ರು ಹೇಳಿದ್ರು ಟಿಕೆಟ್ಸ್ ಇವಾಗ ಕೊಡ್ತಾ ಇಲ್ಲ, ಹತ್ಕೊಂಡು ಬಂದವ್ರಿಗೆ ಟಿಕೆಟ್ಸ್ ಕೊಡ್ತಾ ಇಲ್ಲ ಅಂದರು. ಇನ್ನೊಬ್ರು ಹೇಳಿದ್ರು ಇಲ್ಲ, ಟಿಕೆಟ್ಸ್ ಖಾಲಿ ಆಗಿರುತ್ತೆ ಅದಕ್ಕೆ ಕೊಟ್ಟಿಲ್ಲ ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಅಂತೂ ಇನ್ನೂ ಸಿಕ್ಕಿಲ್ಲ ಆಯಿತಾ. ಆಮೇಲೆ ಫ್ರೀ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ದೂರನೇ ಹೋಗ್ತಾ ಇದ್ವಿ ಆಯಿತಾ. ವಿ ಜಸ್ಟ್ ಕೆಪ್ಟ್ ವಾಕಿಂಗ್. ಏನಿದು ಏನು ಕತೆ ಅಂತ ಅಂದ್ಕೊಳ್ತಾ ಇದ್ವಿ. ಆಮೇಲೆ ಒಂದು ಕೇಜ್ ಹತ್ರ ರೀಚ್ ಆದ್ವಿ. ಆ್ಯಂಡ್ ನಾರ್ಮಲಿ ನೀವು ತಿರುಪತಿಗೆ ಹೋಗಿದ್ರೆ ಗೊತ್ತಲ್ಲ ಅದು ಕೇಜ್ ಥರ ಹೆಂಗಿರುತ್ತೆ. ಇದು ಅದಲ್ಲ, ಇದು ದೇವಸ್ಥಾನಕ್ಕಿಂತ 1 ಕಿಲೋಮೀಟರ್ ದೂರ ಬೇರೆ ಕೇಜಸ್ ಇದು. ಅಲ್ಲಿ ಹೋದರೆ ಅಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು 1 KG ಇಂದ ಇನ್ನೊಂದು KG ಹೋಗಿ 2 hours ವೆಯ್ಟ್ ಮಾಡಬೇಕು, ಬೆಳಗ್ಗೆ ನಿಮ್ಮ ದರ್ಶನ ಆಗುತ್ತೆ ಅಂತ.
ನಾವು ಅಯ್ಯೋ ಏನು ಮಾಡೋದು ಅಂದ್ಕೊಂಡು ಆಚೆ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಹರ್ಷಿತಾ ವಾಸ್ ಲೈಕ್ 10,000 ಟಿಕೆಟ್ಸ್ ಇದೆ, ಪೇ ಮಾಡಿಬಿಟ್ಟು ಹೋಗ್ಬಿಡೋಣ, ದರ್ಶನ ಬೇಗ ಆಗುತ್ತೆ ಅಂತ. ನಾವು ಆಚೆ ಹಂಗೆ ಕೇಜಿಂದ ಆಚೆ ಬಂದ್ವಿ. ಅಲ್ಲಿ ಇನ್ನೊಬ್ಬರು ವಾಲಂಟಿಯರ್ ಇದ್ರು, ಅವ್ರಿಗೆ ಕೇಳಿದ್ವಿ ನಮ್ಗೆ ಈ ಥರ ಇದೆ, ಬೆಳಗ್ಗೆ ಹೊರಡಬೇಕು, ಏನು ಮಾಡಬೇಕು ಅಂತ. ಅವರು ಐ ಡೋಂಟ್ ನೋ ಏನು ಒಳ್ಳೆತನೋ ಏನೋ ಡೋಂಟ್ ವರಿ ನಿಮಗೆ ಬಿಡ್ತೀವಿ ಅಂತ ಹೇಳಿದ್ರು. 10,000 ಎಲ್ಲ ಯಾಕೆ ಸ್ಪೆಂಡ್ ಮಾಡ್ತೀರಾ ಅಂತ. ಲೈಕ್ ಓಕೆ ಫೈನ್ ಹಂಗಂತ ಅಂದ್ಕೊಂಡು ಹೋಗಿ 2 ಅವರ್ಸಲ್ಲೇ ನಮ್ಮ ದರ್ಶನ ಆಗೋಯ್ತು. ಐ ಆಮ್ ಲೈಕ್ ಸೋ ಗ್ರೇಟ್ಫುಲ್ ಗೊತ್ತಾ. ದರ್ಶನ 2 ಅವರ್ಸಲ್ಲಿ ಆಗೋಯ್ತು. ಆಮೇಲೆ ಲಡ್ಡು ಕ್ಯೂ 1 hour ಆಯಿತು, ಅದೆಲ್ಲ ಟೈಮ್ ತೊಗೊಳ್ತು. ಸೊ ನಾವು ಆಲ್ಮೋಸ್ಟ್ ಒಂದು 7:40 ಹಾಗೆ ಲೈನಲ್ಲಿ ನಿಂತ್ಕೊಂಡ್ವಿ. ದರ್ಶನ ಆದಮೇಲೆ ಪ್ರಸಾದ, ತೀರ್ಥ, ಉಂಡಿ, ಲಡ್ಡು ಕ್ಯೂ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಡ್ರೈವರ್ಗೆ ಮೀಟ್ ಆಗೋಕ್ಕೆ 12 ಗಂಟೆ ಆಯಿತು. 12 ಗಂಟೆ ಕಾರಲ್ಲಿ ಕೂತ್ಕೊಂಡ್ವಿ. ಕೆಳಗೆ ಹೋಗೋಣ ಅಂತ ಹೇಳಿದ್ವಿ, ಯಾಕಂದರೆ ನಮ್ಮ ರೂಮ್ಸ್ ಕೆಳಗಿತ್ತು. ಅಲ್ಲಿ ನೋಡಿದ್ರೆ ಬ್ಯಾರಿಕೇಡ್ ಹಾಕಿದ್ರು. ಅವ್ರು ಹೇಳಿದ್ರು 3 ಗಂಟೆವರೆಗೂ ಓಪನ್ ಮಾಡಲ್ಲ ಅಂತ. ಇನ್ನೇನು ಮಾಡೋದಂತ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಕಾರಲ್ಲೇ ಮಲ್ಕೊಂಡಿದ್ವಿ ನಾವು. 3 ಗಂಟೆಗೆ ಡ್ರೈವರ್ ಅವ್ರು ನಮಗೆ ಕೆಳಗೆ ಕರ್ಕೊಂಡು ಹೋದ್ರು. ಬೈ 4 ವಿ ರೀಚ್ ಡೌನ್ ಆಯಿತಾ. ಕೆಳಗೆ ರೀಚ್ ಆದಮೇಲೆ ಡ್ರೈವರ್ ಅಂಕಲ್ಗೆ ನೀವು ರೆಸ್ಟ್ ಮಾಡಿ 9-10 ಗಂಟೆ ಹಂಗೆ ಹೊರಡೋಣ ಅಂತ ಹೇಳಿದ್ವಿ. ಅವ್ರು ಇಲ್ಲ ಬೇಡ ಬನ್ನಿ ಇವಾಗೇ ಹೋಗ್ಬಿಡೋಣ ಅಂದರು. ನಾವು ಹೌದಾ ಅಂತ ಅಂದ್ಕೊಂಡು ಮತ್ತೆ ರೂಮಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ಬೈ 5 ವಿ ಲೆಫ್ಟ್. ಬೆಳಗ್ಗೆ 10:30 ಹಂಗೆ ಬೆಂಗಳೂರು ರೀಚ್ ಆಗೋಗ್ಬಿಟ್ವಿ. ಸೊ ಇದು ಕತೆ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸೋ ಅನ್ಎಕ್ಸ್ಪೆಕ್ಟೆಡ್. ನಾವು ಫುಲ್ ನೈಟ್ ಇರಬೇಕಂತ ಅಂದ್ಕೊಂಡ್ವಿ, 2 ಅವರ್ಸಲ್ಲೇ ಆಗೋಯ್ತು. ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.